ಪೀಟರ್ ಸ್ಕಲಿ ಇವನ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಇವತ್ತಿನ 1 ವರ್ಷ ಹಿಂದೆ ಪೀಟರ್ ಸ್ಕಲಿ ಯಾರು ಅಂತ ಒಂದು ವಿಡಿಯೋ ಮಾಡಿದ್ದೆ. ಹೌ ವರ್ಸ್ ದಿಸ್ ಪರ್ಸನ್ ವಾಸ್ ಅಂತ ವಿಡಿಯೋ ಮಾಡಿದ್ದೆ. ಪೀಟರ್ ಸ್ಕಲಿ ಚಿಕ್ಕ ಮಕ್ಕಳನ್ನ ಅಬ್ಯೂಸ್ ಮಾಡ್ತಾ ಇದ್ದ. ಅವ್ನ್ ಮಾಡೋ ಅಬ್ಯೂಸ್ ನ ಬೇರೆಯವರು ರೆಕಾರ್ಡ್ ಮಾಡ್ತಾ ಇದ್ರು. ರೆಕಾರ್ಡ್ ಮಾಡಿರೋದನ್ನ ಡಾರ್ಕ್ ವೆಬ್ ಅಲ್ಲಿ ಸೇಲ್ ಮಾಡ್ತಾ ಇದ್ದ. ಈ ಒಂದು ಕ್ರೈಮ್ ಗೆ ಪೀಟರ್ ಸ್ಕಲಿಗೆ 129 ವರ್ಷ ಜೈಲಾಗಿತ್ತು. ಸಿಮಿಲರ್ಲಿ 1998 ಅಲ್ಲಿ ಒಬ್ಬ ಅಮೆರಿಕನ್ ಸಿಟಿಸನ್ $8 million ಕೊಟ್ಟಿ ಒಂದು ಐಲ್ಯಾಂಡ್ ನ ಪರ್ಚೇಸ್ ಮಾಡ್ತಾನೆ. ಆ ಐಲ್ಯಾಂಡ್ ಬಂದು 75 ಎಕರ್ಸ್ ಇತ್ತು. ಯುನೈಟೆಡ್ ಸ್ಟೇಟ್ ವರ್ಜಿನ್ ಐಲ್ಯಾಂಡ್ಸ್. ಈ ಐಲ್ಯಾಂಡ್ ಗೆ ಅವ್ನ್ ಪರ್ಚೇಸ್ ಮಾಡಿರೋ ಐಲ್ಯಾಂಡ್ ಬಂದು ಒಂದು ಭಾಗ ಆಗಿತ್ತು. ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದ. ಇಟ್ ವಾಸ್ ನೇಮ್ಡ್ ಆಸ್ ಲಿಟಲ್ ಸೇಂಟ್ ಜೇಮ್ಸ್. ಈ ಐಲ್ಯಾಂಡ್ ಬಂದು ಯಾವ ತರ ಸ್ವರ್ಗಕ್ಕಿಂತ ಕಮ್ಮಿ ಇದ್ದಿಲ್ಲ. ಯಾವ ಕಡೆ ನೋಡಿದ್ರು ನೀರು ಅಂಡ್ ಯಾವ ಕಡೆ ನೋಡಿದ್ರು ಗ್ರೀನರಿ. ಐಲ್ಯಾಂಡ್ ಸೆಂಟರ್ ಅಲ್ಲಿ ಪ್ಯಾಲೇಸ್ ತರ ಇರೋ ಒಂದು ಬಂಗ್ಲೋ ಇತ್ತು. ಆಮೇಲೆ ಐಲ್ಯಾಂಡ್ ಅಲ್ಲಿ ಗೆಸ್ಟ್ ವಿಲಾ ಇತ್ತು, 2 ಸ್ವಿಮ್ಮಿಂಗ್ ಪೂಲ್ ಇತ್ತು, ಒಂದು ಜಿಮ್ ಇತ್ತು, ಒಂದು ಹೆಲಿಪ್ಯಾಡ್ ಇತ್ತು. ಆದ್ರೆ ಈ ಸ್ವರ್ಗದಂತಿರೋ ಜಾಗದಲ್ಲಿ ಒಂದು ಕರಾಳ ಸತ್ಯ ಅಡಗಿತ್ತು. ಈ ಐಲ್ಯಾಂಡ್ ಅಕ್ಕಪಕ್ಕ ಇದ್ದ ಜನ ಪೆಡೋಪಿಯರ್ ಐಲ್ಯಾಂಡ್ ಅಂತ ಕರೀತಾ ಇದ್ರು. ಯಾಕಂದ್ರೆ ಈ ಐಲ್ಯಾಂಡ್ ಅಲ್ಲಿ 17 ವರ್ಷಕ್ಕಿಂತ ಕಮ್ಮಿ ಇರೋ ಹೆಣ್ಮಕ್ಳನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ರು. ಕರ್ಕೊಂಡ್ಬಂದು ಟ್ರಾಫಿಕಿಂಗ್ ಮಾಡ್ತಾ ಇದ್ರು. ಹ್ಯೂಮನ್ ಟ್ರಾಫಿಕಿಂಗ್, ಸೆಕ್ಸುವಲಿ ಅಬ್ಯೂಸ್ ಮಾಡ್ತಾ ಇದ್ರು. ಈ ಹೆಣ್ಮಕ್ಳು ಅಲ್ಲಿಂದ ಓಡೋಗೋದು ಕೂಡ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ 4 ಕಡೆ ಬರೀ ನೀರೇ ಇದ್ದಿದ್ದು. ಎಲ್ಲಾ ಮೀರಿ ಒಂದು 15 ವರ್ಷದ ಹೆಣ್ಮಗು ಓಡೋಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳನ್ನ ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡು ಅವಳ ಹತ್ರ ಇದ್ದ ಪಾಸ್ಪೋರ್ಟ್ ನೆಲ್ಲ ಕಿತ್ಕೊಳ್ತಾರೆ. ಈ ಜಾಗಕ್ಕೆ ಜಗತ್ತಾದ್ಯಂತ ಇಂದ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ರು. ಮಿಲಿಯನಿಯರ್ಸ್, ಬಿಲಿಯನಿಯರ್ಸ್, ರಿಚ್ ಪೀಪಲ್ ಬರ್ತಾ ಇದ್ದಿದ್ದು. ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್, ಒನ್ ಆಫ್ ದ ಫೇಮಸ್ ಸಿಂಗರ್ ಕ್ರಿಸ್ ಟಕ್ಕರ್ ಅಂಡ್ ಬ್ರಿಟಿಷ್ ಪ್ರಿನ್ಸ್ ಅಂಡ್ ಸೈಂಟಿಸ್ಟ್ ಸ್ಟೀಫನ್ ಹಾಕಿಂಗ್, ಇವರೆಲ್ಲಾನು ಈ ಐಲ್ಯಾಂಡ್ ಗೆ ಬರ್ತಾ ಇದ್ರು. ಇಲ್ಲಿ ಕ್ವೆಶ್ಚನ್ ಏನು ಅಂದ್ರೆ, ಈ ಐಲ್ಯಾಂಡ್ ಗೆ ಓನರ್ ಯಾರಾಗಿದ್ರು? ಜೆಫ್ರಿ ಎಪ್ಸ್ಟೀನ್. ಇವನು ಈ ಐಲ್ಯಾಂಡ್ ಗೆ ಓನರ್ ಆಗಿದ್ದು. ಇವನು ಒಬ್ಬ ಸಾಧಾರಣ ಸ್ಕೂಲ್ ಟೀಚರ್ ಆಗಿದ್ದ. ಅವನು ಮಕ್ಕಳಿಗೆ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ದ ಬ್ರಾಕ್ಲಿನ್ ಅಲ್ಲಿ. ಅವನ ಹಣೆ ಬರ ಏನ್ ಚೇಂಜ್ ಆಯ್ತೋ ಏನೋ, ಇದ್ದಕ್ಕಿದ್ದಂತೆ ಅವನು ದೊಡ್ಡ ವ್ಯಕ್ತಿಗಳಿಗೆ ಫೈನಾನ್ಷಿಯಲ್ ಅಡ್ವೈಸರ್ ಆಗ್ಬಿಡ್ತಾನೆ. ಫೈನಾನ್ಷಿಯಲ್ ಅಡ್ವೈಸರ್ ಆಗಿ $60 ಕೋಟಿ ನ ಸಂಪಾದನೆ ಮಾಡ್ಕೊಂತಾನೆ. ಈ ವಾಸ್ ಮಲ್ಟಿ ಮಿಲಿಯನಿಯರ್. ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್, ಫಾರ್ಮರ್ ಇಸ್ರಾಯಲ್ PM, ಇವ್ರ ಜೊತೆ ಎಲ್ಲ ಇವನು ಫ್ರೆಂಡ್ ಆಗಿದ್ದ. ಎಪ್ಸ್ಟೀನ್ ಐಲ್ಯಾಂಡ್ ಅಲ್ಲಿ ಏನೇನೆಲ್ಲ ಆಗ್ತಾ ಇತ್ತಲ್ಲ ಅದೆಲ್ಲಾನು ಸಾಕಷ್ಟು ವರ್ಷವರೆಗೂ ಹೊರಗೆ ಬಂದಿರಲಿಲ್ಲ. ಇಟ್ ವಾಸ್ ಹಿಡನ್ ಫಾರ್ ಇಯರ್ಸ್. ಆದ್ರೆ 2005 ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಬರುತ್ತೆ. ಈ ಕಂಪ್ಲೇಂಟ್ ಬಂದು ಈ ಕೇಸ್ಗೆ ಟ್ರಿಗರ್ ಆಗೋದು ಮಾರ್ಚ್ 2005. ಒಂದು 14 ವರ್ಷದ ಹೆಣ್ಮಗು ಪೊಲೀಸ್ ಸ್ಟೇಷನ್ ಬರ್ತಾಳೆ ತನ್ನ ಅಪ್ಪ ಅಮ್ಮನ ಜೊತೆಲಿ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ. ನಾನು ರಾಯಲ್ ಪಾಮ್ ಬೀಚ್ ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ದೀನಿ. ನನ್ನ ಫ್ರೆಂಡು ನನ್ನ ಒಂದು ಶ್ರೀಮಂತನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನನಗೆ ಅವಳು ಹೇಳ್ತಾಳೆ, ಈ ಶ್ರೀಮಂತನಿಗೆ ಒಂದು ನಾರ್ಮಲ್ ಮಸಾಜ್ ಮಾಡು, $200-300 ಸಿಗುತ್ತೆ ಅಂತ. ಅಲ್ಲೇನೆ ಫಸ್ಟ್ ನಾನು ಜೆಫ್ರಿ ಎಪ್ಸ್ಟೀನ್ ನ ನೋಡಿದ್ದು. ಅವನು ಒಂದು ಟವಲ್ ಅಲ್ಲಿ ಇದ್ದ. And he asked me to take off my clothes and started to molest me. She led me up the staircase and we made a right into Jeffrey's room and Jeffrey laying naked on the massage table. ಇದು ಹೇಳಿದಾದ್ಮೇಲೆ ಪೊಲೀಸ್ ಆ ಹೆಣ್ಮಗುನ ಕೇಳ್ತಾರೆ, ನೀನು ಆ ಶ್ರೀಮಂತ ಮನೆಗೆ ಹೋದಾಗ ಅಲ್ಲಿ ಬೇರೆ ಹೆಣ್ಮಕ್ಳು ಇದ್ರ ಅಂತ. ಆಗ ಆ ಹೆಣ್ಮಗು ಇಬ್ಬರೇ ಹೇಳ್ತಾಳೆ. ಪೊಲೀಸ್ ಆ ಇಬ್ಬರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಅವ್ರಿಗೆ 4 ಜನ ಹೆಸರು ಸಿಗುತ್ತೆ. ಆಮೇಲೆ ಅವರು ಆ 4 ಜನನು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆಗ ಅವ್ರಿಗೆ 8 ಜನ ಹೆಸರು ಸಿಗುತ್ತೆ. ಸ್ವಲ್ಪ ದಿನಗಳಲ್ಲಿ ಪೊಲೀಸ್ಗೆ 35 ಜನ ವಿಕ್ಟಿಮ್ ಸಿಗ್ತಾರೆ. ಇಲ್ಲಿ ಎಲ್ಲರ ಕತೆ ಬಂದು ಒಂದೇ ತರ ಇತ್ತು. ಎವ್ರಿಬಡಿ ಸ್ಟೋರಿ ವಾಸ್ ಸೇಮ್. ಅಂಡ್ ಸಾಕಷ್ಟು ವಿಕ್ಟಿಮ್ಸ್ ಬಂದು 15 16 ವರ್ಷ ಹೆಣ್ಮಕ್ಳು. ಯಾರ ಕೈಯಲ್ಲಿ ಪ್ರತಿದಿನದ ಊಟ ಅಫೋರ್ಡ್ ಮಾಡಕ್ಕಾಗಲ್ವೋ, ಬಟ್ಟೆ ಅಫೋರ್ಡ್ ಮಾಡಕ್ಕಾಗಲ್ವೋ, ಮಲ್ಕೊಳ್ಳೋದಕ್ಕೆ ಜಾಗ ಅಫೋರ್ಡ್ ಮಾಡಕ್ಕಾಗಲ್ವೋ ಅಂತ ಫ್ಯಾಮಿಲೀಸ್ ಇಂದ ಈ ಹೆಣ್ಮಕ್ಳು ಬರ್ತಾ ಇದ್ದಿದ್ದು. ಅಂಡ್ ಹೇಳೋದಿಕ್ಕೆ ಕೇಳೋದಿಕ್ಕೆ ಯಾರು ಇಲ್ದೇ ಇರುವಂತಹ ಹೆಣ್ಮಕ್ಳು ಮತ್ತೆ ಪೇರೆಂಟ್ಸ್ ಇಲ್ದೇ ಇರುವಂತಹ ಹೆಣ್ಮಕ್ಳು ಈ ಜಾಗ ಬರ್ತಾ ಇದ್ದಿದ್ದು. ಈ ತರ ಇರ್ಬೇಕಾದ್ರೆ ಜೆಫ್ರಿ ಎಪ್ಸ್ಟೀನ್ ಎಲ್ಲಾ ಹೆಣ್ಮಕ್ಳಿಗೂ ಒಂದು ಆಫರ್ ಕೊಡ್ತಾನೆ. ನೀವು ನಿಮ್ ಜೊತೆಯಲ್ಲಿ ಹೊಸ ವಿಕ್ಟಿಮ್ಸ್ ನ ಕರ್ಕೊಂಡ್ಬಂದ್ರೆ ನಿಮ್ಗೆ ಎಕ್ಸ್ಟ್ರಾ ಮನಿ ಸಿಗುತ್ತೆ ಅಂತ. ಅದಕ್ಕಾಗಿ ಸಾಕಷ್ಟು ಹೆಣ್ಮಕ್ಳು ಬೇರೆ ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ತಾ ಇದ್ರು. ಒಂದು ಹೆಣ್ಮಗು ಇಬ್ಬರನ್ನ ಕರ್ಕೊಂಡ್ ಬರ್ತಾ ಇದ್ಲು. 4 ಜನ ಹೆಣ್ಮಕ್ಳು 8 ಜನನ ಕರ್ಕೊಂಡ್ ಬರ್ತಾ ಇದ್ರು. ದಿಸ್ ಚೈನ್ ವಾಸ್ ಗೋಯಿಂಗ್ ಆನ್. ಇಲ್ಲಿ ಎಲ್ಲಾ ಹೆಣ್ಮಕ್ಳು 18 ವರ್ಷಕ್ಕಿಂತ ಕೆಳಗಿದ್ದು. ಅಂಡ್ ಮೇ 2006 ಅಲ್ಲಿ ಎಪ್ಸ್ಟೀನ್ ವಿರುದ್ಧ ಪೊಲೀಸ್ ಬಂದು ಒಂದು ಕೇಸ್ ನ ಪ್ರಿಪೇರ್ ಮಾಡ್ತಾರೆ. ಅಂಡ್ ಜುಲೈ 2006 ಅಲ್ಲಿ FBI ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ FBI ಈ ಆಪರೇಷನ್ ಗೆ ಒಂದು ಹೆಸರಿಡ್ತಾರೆ, ಆಪರೇಷನ್ ಲೀಪ್ ಇಯರ್. 53 ಪೇಜ್ ಇರುವಂತಹ ರಿಪೋರ್ಟ್ ರೆಡಿ ಆಗುತ್ತೆ. ಮೆಕ್ಸಿಕೋ ಟು ನ್ಯೂಯಾರ್ಕ್, ಫ್ಲೋರಿಡಾ ಟು ಮೆಕ್ಸಿಕೋ, ಎಲ್ಲಾ ಕಡೆಯಿಂದ ವಿಕ್ಟಿಮ್ಸ್ ಸ್ಟೇಟ್ಮೆಂಟ್ಸ್ ನ ರೆಕಾರ್ಡ್ ಮಾಡ್ಕೊಂತಾರೆ. ಅಂಡ್ ಎಪ್ಸ್ಟೀನ್ ವಾಸ್ ಚಾರ್ಜ್ಡ್ ವಿತ್ ಇಂಟರ್ನ್ಯಾಷನಲ್ ಸೆಕ್ಸ್ ಟ್ರಾಫಿಕಿಂಗ್. FBI 35 ಜನ ವಿಕ್ಟಿಮ್ಸ್ ನ ಐಡೆಂಟಿಫೈ ಮಾಡಿದ್ರು. 35 ಮೈನರ್ ವಿಕ್ಟಿಮ್ಸ್. ಈ ತರ ಇರ್ಬೇಕಾದ್ರೆ ಪಬ್ಲಿಕ್ ಡಿಮ್ಯಾಂಡ್ ಮಾಡ್ತಾರೆ, ಜೆಫ್ರಿ ಎಪ್ಸ್ಟೀನ್ ಅಂತಹ ಜನರು ಹೊರಗಿರಬಾರ್ದು, ಅವರು ಜೈಲಲ್ಲಿ ಇರ್ಬೇಕು, ಅವ್ರ ಎಂಟೈರ್ ಲೈಫ್ ಜೈಲಲ್ಲಿ ಕಳಿಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. I was 16 years old. 17, 14 years old. This is me. This was me. This was me when I met Jeffrey Epstein. This is me when I met Jeffrey Epstein.
ಆದ್ರೆ ಸತ್ಯ ಬಂದು ಇಲ್ಲಿ ಬೇರೆ ಆಗಿತ್ತು. ಜೆಫ್ರಿ ಎಪ್ಸ್ಟೀನ್ ಸೇವ್ ಮಾಡೋದಕ್ಕೆ ಒಬ್ಬ ಲಾಯರ್ ಇದ್ದ, ಅಲೆಕ್ಸಾಂಡರ್ ಅಕೋಸ್ಟಾ. ಮಯಾಮಿಯಲ್ಲಿ ಇವನು ಒಬ್ಬ ಫೆಡರಲ್ ಅಟರ್ನಿ ಆಗಿದ್ದ. ಇವನು ಎಪ್ಸ್ಟೀನ್ ಗೆ ಒಂದು ಡೀಲ್ ಮಾಡ್ಕೊಟ್ಟಿದ್ದ. ಅಲೆಕ್ಸಾಂಡರ್ ಅಕೋಸ್ಟಾ ಎಪ್ಸ್ಟೀನ್ ಗೆ ಏನು ಡೀಲ್ ಮಾಡ್ಕೊಟ್ಟಿದ್ದ, ಈ ಡೀಲ್ ಬಂದು ಎಪ್ಸ್ಟೀನ್ ಸೇವ್ ಮಾಡೋದಿಕ್ಕಂತ ಆಗಿದ್ದು. ಈ ಡೀಲ್ ಅಲ್ಲಿ ಎಪ್ಸ್ಟೀನ್ ಬಂದು ಬರೀ 2 ಪ್ರಾಸ್ಟಿಟ್ಯೂಷನ್ ಚಾರ್ಜಸ್ ಅಲ್ಲಿ ಒಳಗೋಗ್ಬೇಕಾಗಿದ್ದು. ಅವನೇನಾದ್ರು ಈ 2 ಪ್ರಾಸ್ಟಿಟ್ಯೂಷನ್ ಕೇಸ್ ಅಲ್ಲಿ ಒಳಗೋದ್ರೆ ಬೇರೆ ಎಲ್ಲಾ ಚಾರ್ಜಸ್ ಕೂಡ ಇಮ್ಯುನಿಟಿ ಸಿಕ್ಬಿಡುತ್ತೆ. ಅಂದ್ರೆ ಬೇರೆ ಯಾವ ಚಾರ್ಜಸ್ ಅಲ್ಲೂ ಕೂಡ ಅವನು ಒಳಗೋಗೋ ತರ ಇದ್ದಿಲ್ಲ. ಇಲ್ಲಿ ಮೋಸ್ಟ್ ಶಾಕಿಂಗ್ ಪಾರ್ಟ್ ಏನಂದ್ರೆ ಅವ್ರು ಮಾಡ್ಕೊಂಡಿದ್ದ ಡೀಲ್ ಬಂದು ಯಾರಿಗೂ ಕೂಡ ಗೊತ್ತಿದ್ದಿಲ್ಲ. ಆ ಡೀಲ್ ನ ಸೀಲ್ ಮಾಡ್ಬಿಟ್ಟಿದ್ರು. ಯಾರು ಕೂಡ ಆ ಡೀಲ್ ನ ನೋಡಕ್ ಆಗ್ತಾ ಇದ್ದಿಲ್ಲ. ಈವನ್ ನಾಟ್ ದ ವಿಕ್ಟಿಮ್ಸ್, ಆ ಹೆಣ್ಮಕ್ಳು ಕೂಡ ಆ ಡೀಲ್ ನ ನೋಡಕ್ ಆಗ್ತಾ ಇದ್ದಿಲ್ಲ. ಅಕಾರ್ಡಿಂಗ್ ಟು ದ ಅಮೆರಿಕನ್ ಲಾ, ಯಾವ್ದಾದ್ರು ಒಂದು ಡೀಲ್ ಆಗ್ತಾ ಇದೆ ಅಂದ್ರೆ ಪರ್ಟಿಕ್ಯುಲರ್ ಡೀಲ್ ಯಾರ ಬಗ್ಗೆ ಇದೆ ಅವ್ರಿಗೆ ಆ ಡೀಲ್ ಬಗ್ಗೆ ಗೊತ್ತಿರ್ಬೇಕು. ಜೂನ್ 30 ಎಪ್ಸ್ಟೀನ್ ಕೋರ್ಟಿಗೆ ಬರ್ತಾನೆ ಅಂಡ್ ಅವನ್ನ 2 ಪ್ರಾಸ್ಟಿಟ್ಯೂಷನ್ ಕೇಸ್ ಅಲ್ಲಿ ಗಿಲ್ಟಿ ಕನ್ಸಿಡರ್ ಮಾಡ್ತಾರೆ ಅಂಡ್ ಅವನ್ಗೆ 18 ತಿಂಗಳು ಜೈಲ್ ಆಗುತ್ತೆ. ಅವನ್ನ ಫಸ್ಟ್ ಕ್ಲಾಸ್ ಜೈಲಲ್ಲಿ ಇಟ್ಟಿದ್ರು. ಅವನ್ಗೆ ಪ್ರತಿ ವಾರ 6 ದಿನದಲ್ಲಿ ಪ್ರತಿದಿನ 12 ಅವರು ಅವನ ಆಫೀಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಪರ್ಮಿಷನ್ ಇತ್ತು. ಬರೀ ಅವನು ಮಲ್ಗಕ್ಕಷ್ಟೇ ವಾಪಸ್ ಜೈಲಿಗೆ ಬರ್ತಾ ಇದ್ದ. ಅಂಡ್ ಜುಲೈ 2009 ಅಲ್ಲಿ ಅವನು ಜೈಲಿಂದ ಹೊರಗೆ ಬರ್ತಾನೆ. ಇದೆಲ್ಲಾನು ಸಾಧ್ಯ ಆಗಿದ್ದು ಬರೀ ಆ ಡೀಲ್ ಇಂದ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಅವನ್ ಲಾಯರ್ ಏನಿದ್ದ ಅಲೆಕ್ಸಾಂಡರ್ ಅಕೋಸ್ಟಾ, ಒಂದ್ ಟೈಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಗಿರ್ಬೇಕಾದ್ರೆ ಡೊನಾಲ್ಡ್ ಟ್ರಂಪ್ಗೆ ಅಲೆಕ್ಸಾಂಡರ್ ಅಕೋಸ್ಟಾ ಬಂದು ಸೆಕ್ರೆಟರಿ ಆಗಿದ್ದ. ಎಪ್ಸ್ಟೀನ್ ಈಗ ಹೊರಗ್ ಬಂದಿದ್ದಾದ್ಮೇಲೆ ಅವನು ಅವನ ಐಲ್ಯಾಂಡ್ ಗೆ ವಾಪಸ್ ಹೋಗ್ತಾನೆ. ನಾರ್ಮಲ್ ಲೈಫ್ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲಾವಿಶ್ ಪಾರ್ಟೀಸ್ ನ ಕಂಡಕ್ಟ್ ಮಾಡ್ತಾ ಇರ್ತಾನೆ. ಸಾಕಷ್ಟು ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡ್ತಾನೆ. ಇಲ್ಲಿ ನಮ್ ಕಥೆಯಲ್ಲಿರೋ ವಿಲನ್ ಬಂದು ಎಸ್ಕೇಪ್ ಆಗ್ತಾನೆ. ಆದ್ರೆ ಜಗತ್ತಿನ ಯಾವ್ದೋ ಒಂದು ಮೂಲೆಯಲ್ಲಿ ಒಬ್ಬ ಜರ್ನಲಿಸ್ಟ್ ಇದ್ರು. ಅವರು ಡಿಸೈಡ್ ಮಾಡ್ತಾರೆ ಇವ್ರನ್ನ ಬಿಡಬಾರ್ದು ಅಂತ. ಜೂಲಿ ನಿಪಿ ಬ್ರೌನ್ ಇವರು ಅಮೆರಿಕನ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ಮಯಾಮಿ ಹೆಡ್ರಲ್ ಗೋಸ್ಕರ ಕೆಲಸ ಮಾಡ್ತಾ ಇದ್ರು. 2009 ಅಲ್ಲಿ ಎಪ್ಸ್ಟೀನ್ ಹೊರಗ್ ಬಂದಾಗ ಅವನ್ ಕೇಸ್ ನ ತುಂಬಾ ವರ್ಷಗಳವರೆಗೂ ಸ್ಟಡಿ ಮಾಡ್ತಾರೆ. ಅವನ್ನ ಕ್ಲೋಸ್ಲಿ ಫಾಲೋ ಮಾಡ್ತಾರೆ. ನವೆಂಬರ್ 2018 ಅಲ್ಲಿ ರಿಪೋರ್ಟ್ ನ ಪಬ್ಲಿಷ್ ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಆ ಹೋಲ್ ಸೀರೀಸ್ ಆಫ್ ರಿಪೋರ್ಟ್. ಆ ರಿಪೋರ್ಟ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ರು ಎಪ್ಸ್ಟೀನ್ ಯಾವ ತರ ಕ್ರೈಮ್ಸ್ ಇದೆ, ಎಪ್ಸ್ಟೀನ್ ನ ಸೇವ್ ಮಾಡೋದಕ್ಕೆ ಯಾವ ತರ ಸಿಸ್ಟಮ್ ಬಿಲ್ಡ್ ಆಗಿದೆ ಅಂಡ್ ಈ ಆಪರೇಷನ್ ಗೆ ಅವರು ಒಂದು ಹೆಸರು ಕೊಡ್ತಾರೆ, ಪರ್ವರ್ಷನ್ ಆಫ್ ಜಸ್ಟಿಸ್. ಈ ರಿಪೋರ್ಟ್ ಹೊರಗೆ ಬರ್ತಾ ಇದ್ದಂತೆ ಪಬ್ಲಿಕ್ ದು ಆಂಗರ್ ಬಂದು ಪೀಕ್ ಹೋಗ್ಬಿಡುತ್ತೆ. ಮತ್ತೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಜೂಲಿ 80 ಪೊಟೆನ್ಶಿಯಲ್ ವಿಕ್ಟಿಮ್ಸ್ ನ ಐಡೆಂಟಿಫೈ ಮಾಡಿದ್ರು ಅಂಡ್ ಅವರು ಸಾಕಷ್ಟು ವಿಕ್ಟಿಮ್ಸ್ ಇಂಟರ್ವ್ಯೂ ಕೂಡ ತಗೊಂಡಿದ್ರು. ಶಿ ಆಲ್ಸೋ ಡಾಕ್ಯುಮೆಂಟೆಡ್ ದಟ್. ಇಲ್ಲಿ ಎವಿಡೆನ್ಸ್ ಬಂದು ಕ್ಲಿಯರ್ ಆಗಿತ್ತು. ಜುಲೈ 2019 ಎಪ್ಸ್ಟೀನ್ ಇನ್ನೊಂದ್ಸತಿ ಅರೆಸ್ಟ್ ಆಗ್ತಾನೆ ಅಂಡ್ ದಿಸ್ ಟೈಮ್ ಹಿ ವಾಸ್ ಡೈರೆಕ್ಟ್ಲಿ ಚಾರ್ಜ್ಡ್ ವಿತ್ ಇಂಟರ್ನ್ಯಾಷನಲ್ ಸೆಕ್ಸ್ ಟ್ರಾಫಿಕಿಂಗ್ ಅಂಡ್ ಅವನ್ಗೆ 45 ವರ್ಷ ಜೈಲ್ ಆಗುತ್ತೆ. ಆದ್ರೆ ಈಗ ನಮ್ ಕಥೆಯಲ್ಲಿ ಟ್ವಿಸ್ಟ್ ಬರೋದು. ಆಗಸ್ಟ್ 10, 2019 ಎಪ್ಸ್ಟೀನ್ ವಾಸ್ ಡೆಡ್ ಬಿಹೈಂಡ್ ಬಾರ್ಸ್. ಅವನಿದ್ದ ಸೆಲ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದ. The disgraced financier Jeffrey Epstein is dead. Epstein took his own life while he was behind bars facing charges of sex trafficking. ವಿಡಿಯೋ ಇಲ್ಲಿ ಗಂಟ ನೋಡಿದಿರ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK Royal Praveen, signing off. Meet in the next video. Bye. Peace.